ಬಲ ನಿಮ್ಮದು. ಜಿಂದಾಲ್ ಕಂಪನಿಗೆ ನೀಡಿದ್ದ ಭೂಮಿಯನ್ನ ವಾಪಸ್ ಪಡಿಬೇಕು ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಮಾಡಿರೋ ವಿಚಾರವಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಹೈಕಮಾಂಡ್ ಮಟ್ಟಕ್ಕೂ ಈ ವಿಚಾರ ಹೋಗಿತ್ತು. ಹೈಕಮಾಂಡ್ ಖುದ್ದಾಗಿ ಯಡಿಯೂರಪ್ಪನವರೇ ಬರಬೇಕು ಅಂತ ಬುಲಾವ್ ಕೊಟ್ಟಿತ್ತು. ಆದರೆ ಯಡಿಯೂರಪ್ಪನವರು ಈ ಕೋವಿಡ್ ನಿರ್ವಹಣೆಯಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅವರು ಹೋಗಕ್ಕಾಗಿಲ್ಲ. ಗೃಹ ಸಚಿವರು ಮತ್ತೆ ತಮ್ಮ ಪುತ್ರನನ್ನ ಕಳಿಸ್ಕೊಟ್ಟಿದ್ರು. ಅಲ್ಲಿ ಅಮಿತ್ ಶಾ ಅವರು ಖಡಕ್ ಆಗಿ ವಿಚಾರ ಪ್ರಸ್ತಾಪ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅಂತ ರೀಸೆಂಟ್ ಆಗಿ ನಮಗೆ ಸುದ್ದಿ ಬಂದಿತ್ತು. ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಈ ಕೊರೋನಾ ಕಂಟ್ರೋಲ್ ಜೊತೆಗೆ ಈ ಜಿಂದಾಲ್ ಕಂಪನಿಗೆ ಭೂಮಿಯನ್ನ ಪರಭಾರೆ ಮಾಡೋಕ್ ಹೊರಟಿರೋ ವಿಚಾರನೂ ಮಹತ್ವದ ಚರ್ಚೆ ಆಯಿತು. ಈಗ ಭಾರಿ ವಿರೋಧ ವ್ಯಕ್ತವಾಗಿದ್ರಿಂದ ಅದು ನಾಯಕತ್ವ ಬದಲಾವಣೆ ತನಕನೂ ಹೋಗಿತ್ತು. ಹಾಗಾಗಿ ಈಗ ಭೂಮಿ ಪರಭಾರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆ ನಿರ್ಧಾರಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಜಿಂದಾಲ್ ಭೂಮಿ ಕೊಡೋದನ್ನ ಕೈ ಬಿಟ್ಟಿದೆ ಸರ್ಕಾರ. ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಈ ಭೂ ವಿವಾದ. ಸದ್ಯಕ್ಕೆ ಇದಕ್ಕೆ ಕೈ ಹಾಕೋದು ಬೇಡ ಅಂತ ಹೇಳಿ ಸರ್ಕಾರ ಹಿಂದೆ ಸರಿದಿದೆ. ಜಿಂದಾಲ್ನಿಂದ ಈಗ 3,000ಕ್ಕೂ ಅಧಿಕ ಎಕರೆ ಭೂಮಿ ಪರಭಾರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನಕ್ಕೆ ಬಂದಿತ್ತು. ಅದರಲ್ಲೂ ಎಕರೆ ಕೇವಲ 1.28 ಲಕ್ಷ ರೂಪಾಯಿಗೆ ಭೂಮಿ ಪರಭಾರೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದೆ ಸರ್ಕಾರ ಅಂದಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸೊ ಇದೀಗ ಸದ್ಯಕ್ಕೆ ಆ ನಿರ್ಧಾರಕ್ಕೆ ಬ್ರೇಕ್ ಅನ್ನ ಹಾಕಿದೆ ಸರ್ಕಾರ. ಈಗ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಬಿಜೆಪಿಯವರಲ್ಲೇ ಸುಮಾರು ಜನ ನಾಯಕರು ಹೇಳಿದ್ರು. ಯಡಿಯೂರಪ್ಪನವರಿಗೆ ಒತ್ತಾಯ ಮಾಡಿದ್ರು. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಯಲ್ಲೇ ಅಪೋಸ್ ಬಂದಂತ ಕಾರಣ, ವಿರೋಧ ವ್ಯಕ್ತವಾದಂತ ಕಾರಣ, ಅದ್ರ ಜೊತೆಯಲ್ಲಿ ಸಾಕಷ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಸುಮಾರು ಒಂದು 2,500 ಕೋಟಿಯಷ್ಟು ನಷ್ಟ ಎಲ್ಲ ಆಗಿದೆ ಅಂತ ಆರೋಪ ಮಾಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದು ಮಹತ್ವದ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಅಂದ್ರೆ ಪುನರ್ ಪರಿಶೀಲನೆ ಮಾಡೋದು ಅಂತನಾ, ಸದ್ಯಕ್ಕೆ ಈ ನಿರ್ಧಾರ ಮಾಡೋದೇ ಬೇಡ ಅಂತನಾ, ಏನ್ ತೀರ್ಮಾನ ಆಗಿದೆ ಹಾಗಾದ್ರೆ? ಶರ್ಮಿತಾ ಶೆಟ್ಟಿ, ಇದೀಗ ಕಾನೂನು ಸಚಿವರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಜಿಂದಾಲ್ಗೆ ಭೂಮಿ ಕೊಡುವ ವಿಚಾರದಲ್ಲಿ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಬಸವರಾಜ ಬೊಮ್ಮಾಯಿ ಅವರು ಇದೀಗ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆಯಲ್ಲಿ ಕಳೆದ ಸಂಪುಟ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಈ ಸಂಪುಟ ಸಭೆ ಅದಕ್ಕೆ ಅನುಮೋದನೆಯನ್ನು ಕೊಡಬೇಕಿತ್ತು, ಅಂದ್ರೆ ನಿರ್ಣಯವನ್ನು ಇವತ್ತಿನ ಸಂಪುಟ ಸಭೆ ಕೊಡಬೇಕಾಗಿತ್ತು. ಆದ್ರೆ ಕಳೆದ ಸಂಪುಟ ಸಭೆಯ ಪ್ರಸ್ತಾವನೆಯನ್ನೇ ಇವತ್ತು ನಿರ್ಣಯವನ್ನು ಕೊಡದೆ ನಾವು ಭೂಮಿಯನ್ನು ಕೊಡೋದ್ರಲ್ಲಿ ನಿರ್ಧಾರವನ್ನು ಮಾಡಿದ್ದು ಹೇಳುವ ಮುಖಾಂತರ ವಿವಾದಕ್ಕೆ ಮತ್ತು ಕಿಕ್ಬ್ಯಾಕ್ ಆರೋಪಕ್ಕೆ ಕೊನೆಗೂ ತೆರೆ ಎಳೆದಿದ್ದಾರೆ. ಆ ಮುಖಾಂತರ ಜಿಂದಾಲ್ ಕಂಪನಿಗೆ ಇದು ಅತಿ ದೊಡ್ಡ ಹಿನ್ನಡೆ ಮತ್ತು ಜಿಂದಾಲ್ಗೆ ಭೂಮಿ ಕೊಡ್ಲಿಕ್ಕೆ ಮುಂದಾಗಿದಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಕೂಡ ಅತಿ ದೊಡ್ಡ ಹಿನ್ನೆಲೆ. ಆ ಮುಖಾಂತರ ಇವತ್ತು ಜಿಂದಾಲ್ಗೆ ಭೂಮಿ ಕೊಡುವ ಸಂಬಂಧಪಟ್ಟಾಗ ಅಂತಿಮವಾಗಿ ಸಂಪುಟ ಸಭೆ ನಿರ್ಣಯವನ್ನ ತಗೋಬೇಕಾಗಿತ್ತು ಮತ್ತು ಅನುಮೋದನೆಯನ್ನು ಕೊಡಬೇಕಾಗಿತ್ತು. ಹಾಗೆ ಸಂಪರ್ಕದಲ್ಲಿರಿ, ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ದಾರೆ ನೋಡ. ಸೆಕ್ರೆಟರಿನೇ ಎಕ್ಸಾಮಿನೇಟ್ ಮಾಡಿದ್ರು, ಕೇವಲ ಮೆಂಬರ್ಸ್ ಮೇಲೆ ಕೇಸ್ ಹಾಕ್ಬೇಕನ್ನುವಂಥದ್ದು ಸರಿಯಲ್ಲ. ಯಾವಾಗ ಸೆಕ್ರೆಟರಿ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರನ್ನೇ ಎಕ್ಸಾಮಿನೇಟ್ ಮಾಡಿದ ಮೇಲೆ ಬೇರೆ ಮೆಂಬರ್ಸ್ ಮೇಲೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಗವರ್ನರ್ ರಿಜೆಕ್ಟ್ ಮಾಡಿರುವಂಥದ್ದು ಮತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆದ ಎಲ್ಲ ಹಿನ್ನೆಲೆಯಲ್ಲಿ ಈಗ ಆ ಪ್ರಾಸಿಕ್ಯೂಷನ್ ಅನ್ನ ಸ್ಯಾಂಕ್ಷನ್ಗೆ ಒಪ್ಪಿಗೆ ಕೊಟ್ಟಿಲ್ಲ, ಕೈ ಬಿಡಲಾಗಿದೆ. ಹೆಲ್ತ್ ಅಂಡ್ ಫ್ಯಾಮಿಲಿ ಮೆಡಿಕಲ್ ಎಜುಕೇಶನ್ ಫೈನ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಕೊಡ್ತಾ ಇದ್ರು. ಪ್ಲೀಸ್ ಗೋ ಹೆಡ್ ಪಟೇಲ್. ಶರ್ಮಿತಾ ಶೆಟ್ಟಿ, ಇದು ಭಾರಿ ಹಿನ್ನಡೆ ಅಂತ ಹೇಳ್ಬೋದು. ಜಿಂದಾಲ್ ಕಂಪನಿಗೆ ಹಿನ್ನಡೆ ಮತ್ತು ಜಿಂದಾಲ್ಗೆ ಭೂಮಿ ಕೊಡಲು ಮುಂದಾಗಿದ್ದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಜಿಂದಾಲ್ ಭೂಮಿ ಕೊಡುವಲ್ಲಿ ಬಹಳಷ್ಟು ಆಸಕ್ತಿ ವಹಿಸಿದಂತ ಮುಖ್ಯಮಂತ್ರಿ ಪುತ್ರ ಬಿ ವೈ ವಿಜೇಂದ್ರ ಕೂಡ ಇದು ಅತಿ ದೊಡ್ಡ ಹಿನ್ನೆಲೆ. ಯಾಕಂತ ಹೇಳಿದ್ರೆ ಇದರಲ್ಲಿ 100 ಕೋಟಿಯ ಕಿಕ್ ಬ್ಯಾಕ್ ಆರೋಪ ಬಂದಿತ್ತು. ಬಿಜೆಪಿ ಹೈಕಮಾಂಡ್ ಕೂಡ ಈ ಸಂಬಂಧಪಟ್ಟಕ್ಕೆ ಸ್ವತಃ ಮುಖ್ಯಮಂತ್ರಿ ಪುತ್ರ ಬಿ ವೈ ವಿಜೇಂದ್ರ ಅವರನ್ನ ದೆಹಲಿಗೆ ಕರೆಸಿಕೊಂಡು ಪ್ರಶ್ನೆಯನ್ನ ಮಾಡಿತ್ತು ಮತ್ತು ಭೂಮಿ ಕೊಡುವ ವಿಚಾರದಲ್ಲಿ 100 ಕೋಟಿ ಕಿಕ್ ಬ್ಯಾಕ್ ಆಗಿದೆ ಅಂತ ಆರೋಪ ಮಾಡಿ 30ಕ್ಕೂ ಹೆಚ್ಚು ಶಾಸಕರುಗಳು ಸಹಿ ಮಾಡಿ ಬಿಜೆಪಿ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಡಲಾಗಿತ್ತು. ಮತ್ತು ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಆನಂದ್ ಸಿಂಗ್ ಸೇರಿದಂತೆ ಅನೇಕ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಈ ಒಂದು ನಡೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಎಲ್ಲ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಇದು ವಿವಾದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತೆ, ವಿಪಕ್ಷಗಳು ಕೂಡ ಆಹಾರ ಕೊಟ್ಟಂತಾಗುತ್ತೆ. ಜೊತೆಗೆ ಆಡಳಿತ ಪಕ್ಷದಲ್ಲೂ ಕೂಡ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಕೆಂಗಣ್ಣೆ ಬೀರಿರುವಂತದ್ದು, ಕಿಕ್ಬ್ಯಾಕ್ ಆರೋಪ ಬಂದಿರುವಂತದ್ದು. ಹಾಗಾಗಿ ಈ ಎಲ್ಲದರಿಂದಲೂ ಕೂಡ ಮುಕ್ತಿಗೊಳ್ಳಲು ಇವತ್ತು ಭೂಮಿಯನ್ನು ಕೊಡ್ಲಿಕ್ಕೆ ಅಂದ್ರೆ 3,667 ಎಕರೆಯನ್ನ ಸರ್ಕಾರ ಕೇವಲ 1,22,000 ರೂಪಾಯಿ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು. ಎಕರೆ ಭೂಮಿಯ ಬೆಲೆ 80 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿ ಬೆಲೆ ಬಾಳುವಂತ 3,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಭೂಮಿಯನ್ನು ಬಹಳಷ್ಟು ಕಡಿಮೆ ಅಮೌಂಟ್ಗೆ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಆದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಅನುಮೋದನೆ ಆಗ್ಬೇಕಾಗಿತ್ತು. ಆದ್ರೆ ಸರ್ಕಾರ ಅನುಮೋದನೆ ಕೈ ಬಿಡುವ ಮುಖಾಂತರ ಜಿಂದಾಲ್ ಕಂಪನಿಗೆ 3,667 ಎಕರೆ ಭೂಮಿ ಕೊಡುವ ಪ್ರಸ್ತಾವನೆ ಕೈ ಬಿಡುವ ಮುಖಾಂತರ
ಜಿಂದಾಲ್ ಕಂಪನಿಗೆ ಭೂಮಿ ಕೊಡುವ ನಿರ್ಧಾರದಿಂದ ಸರ್ಕಾರ ಹಿಂತೆಗೆದುಕೊಂಡಿದೆ. ಇದು ಸರ್ಕಾರಕ್ಕೆ ಅನ್ನೋಕ್ಕಿಂತಲೂ ಈ ಭೂಮಿ ಕೊಡುವ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿ ವಹಿಸಿದ ಮುಖ್ಯಮಂತ್ರಿ ಮತ್ತು ಅವರ ಪುತ್ರ BY ವಿಜೇಂದ್ರ ಕೂಡ ಅತಿ ದೊಡ್ಡ ಹಿನ್ನಡೆ. ಹೈಕಮಾಂಡ್ ಕೆಂಗಣ್ಣ ಬೀರುವುದರಿಂದ ಈ ನಿರ್ಧಾರವನ್ನು ಸರ್ಕಾರ ಹಿಂಪಡೆಯುವ ಮುಖಾಂತರ ವಿವಾದಕ್ಕೆ ತೆರೆ ಎಳೆದಿದೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ಅಂದ್ರೆ ಈಗ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಬಿಜೆಪಿಯ ನಾಯಕರೇ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ರು ಅಂತ ಗೊತ್ತಾಯ್ತು. ಅಂದ್ರೆ ಈ ಮುಂದೇನೂ ಈ ವಿಚಾರ ಜೀವಂತವಾಗಿರುತ್ತಾ ಅಥವಾ ಫುಲ್ ಸ್ಟಾಪ್ ಇಟ್ಬಿಟ್ಟಿದಾರಾ? ಶರ್ಮಿತಾ ಶೆಟ್ಟಿ, ಪ್ರಸ್ತಾವ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಭೂಮಿ ಕೊಡೋ ವಿಚಾರವಾಗಿ ಪ್ರಸ್ತಾವನೆ ಮಾತ್ರ ಸಲ್ಲಿಸಲಾಗಿತ್ತು. ಇವತ್ತು ಅದಕ್ಕೆ ಅನುಮೋದನೆ ಕೊಡ್ಬೇಕಾಗಿತ್ತು. ಹಾಗಾಗಿ ಅನುಮೋದನೆ ಆಗದಿದ್ರಿಂದ ಅದು ಅಲ್ಲಿಗೆ ನಿಂತೋಗಿದ್ರಿಂದ ಮತ್ತೆ ಅದನ್ನ ಒಂದು ವೇಳೆ ಕೊಡ್ಬೇಕಂತ ಕ್ಯಾಬಿನೆಟ್ಗೆ ತರಬೇಕಾಗುತ್ತೆ. ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾವನೆಯನ್ನ ಮಂಡಿಸಬೇಕಾಗುತ್ತೆ. ಪ್ರಸ್ತಾವನೆ ಆದ್ಮೇಲೆ ಚರ್ಚೆನ ಮಂಡಿಸಿ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡ್ಬೇಕಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ರೊಸೆಸ್ ಇದೆ. ಸದ್ಯದ ಪರಿಸ್ಥಿತಿಯ ಪ್ರಕಾರ, ಸದ್ಯದ ಇವತ್ತಿನ ನಿರ್ಧಾರ ಪ್ರಕಾರ ಜಿಂದಾಲ್ಗೆ ಭೂಮಿ ಕೊಡುವುದನ್ನ ಸರ್ಕಾರ ಕೊಡುವ ನಿರ್ಧಾರವನ್ನು ಸರ್ಕಾರ ಕೈ ಬಿಡುವ ಮುಖಾಂತರ ಸ್ಟಾಪ್ ಆಗಿದೆ, ಅಲ್ಲಿಗೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ಫೈನ್. ಅಂದ್ರೆ ಇದ್ರ ಪರವಾಗೂ ಸಾಕಷ್ಟು ಜನ ಇದ್ರು, ಒಲವನ್ನ ವ್ಯಕ್ತಪಡಿಸಿದ್ರು. ಅವ್ರೇನಾದ್ರೂ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನಗಳೇನಾದ್ರೂ ಆಯ್ತಾ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ? ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಪ್ರಥಮವಾಗಿ ಮೊದಲ ಅಜೆಂಡಾ ಜಿಂದಾಲ್ಗೆ ಭೂಮಿ ಕೊಡುವುದನ್ನು ಅನುಮೋದನೆ ಮಾಡುವ ವಿಚಾರ ಆಗಿತ್ತು. ಆದ್ರೆ ಪ್ರಸ್ತಾವನವನ್ನೇ ಕೈ ಬಿಟ್ಟಿದ್ರಿಂದ, ನಿರ್ಣಯವನ್ನ ಮಾಡ್ಲಿಕ್ಕೆ ನಿರ್ಣಯ ಮಾಡಬಾರ್ದಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದ, ಭೂಮಿ ಕೊಡಬಾರ್ದಂತೇಳಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದ್ರಿಂದ ಇವತ್ತು ಆ ವಿಚಾರ ಬರದೆ ಆರಂಭದಲ್ಲೇ ಅದನ್ನ ನಿರ್ಣಯಕ್ಕೆ ತೆಗೆದುಕೊಳ್ಳದೆ ಅನುಮೋದನೆ ಮಾಡದೆ ಪ್ರಸ್ತಾವವನ್ನೇ ಕೈ ಬಿಡಲಾಗಿದೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ವಿವರಣೆಯನ್ನು ಕೊಟ್ಟರು. ಅದನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ. ಮೊದಲನೇದಾಗಿ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ಗಳ ಕನ್ಫರ್ಮೇಷನ್ ಅಲ್ಲಿ ಸಬ್ಜೆಕ್ಟ್ ನಂಬರ್ 5 ಜಿಂದಾಲ್ಗೆ ಭೂಮಿ ಕೊಡುವಂತ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿದ್ದೇವೆ. ಅಂದರೆ ಜಿಂದಾಲ್ ಭೂಮಿ ಕೊಡುವಂಥ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ನು ಕನ್ಫರ್ಮ್ ಆಗಿಲ್ಲ. ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ಡ್ ಇನ್ ದಿಸ್ ಕ್ಯಾಬಿನೆಟ್. ಹೀಗಾಗಿ ಅದು ಹಿಂದಿನ ಡಿಸಿಷನ್ನು ಇಟ್ ವಿಲ್ ಬಿ ಆನ್ ಹೋಲ್ಡ್. ಕನ್ಫರ್ಮ್ ಆಗಲಿಲ್ಲ ಕಾರಣದಿಂದ ಅದು ಹೋಲ್ಡಲ್ಲಿ ಇರ್ತದೆ. ಇದು ಒಂದು ಮೊದಲನೇ. ಎರಡನೇದಾಗಿ ಕನ್ಫರ್ಮೇಷನ್ ಮಾಡಿಲ್ಲ ಅಂದರೆ ಮೊದಲೇ ಡಿಸಿಷನ್ನು ಕ್ಯಾರಿ ಆಗೋದಿಲ್ಲ. ಅದರ ಅರ್ಥ ಹಿಂದಿನ ಸಚಿವ ಸಂಪುಟದ ಜಿಂದಾಲ್ ಭೂಮಿ ಕೊಡುವಂತ ನಿರ್ಣಯವನ್ನು ಜಾರಿಗೊಳಿಸಲಾಗುವುದಿಲ್ಲ. ಮೊದಲನೇದಾಗಿ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ಗಳ ಕನ್ಫರ್ಮೇಷನ್ ಅಲ್ಲಿ ಸಬ್ಜೆಕ್ಟ್ ನಂಬರ್ 5 ಜಿಂದಾಲ್ಗೆ ಭೂಮಿ ಕೊಡುವಂತ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿದ್ದೇವೆ. ಅಂದರೆ ಜಿಂದಾಲ್ ಭೂಮಿ ಕೊಡುವಂಥ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ನು ಕನ್ಫರ್ಮ್ ಆಗಿಲ್ಲ. ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ಡ್ ಇನ್ ದಿಸ್ ಕ್ಯಾಬಿನೆಟ್. ಹೀಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಕಳೆದ ಮೀಟಿಂಗ್ ನಲ್ಲಿ ಏನಾಗಿತ್ತು ಈ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಮಾಡೋ ವಿಚಾರವಾಗಿ, ಮತ್ತೆ ಇವತ್ತು ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ ವಿವರಣೆಯನ್ನ ಕೊಟ್ಟಿದ್ರು ಇವತ್ತು ಬೊಮ್ಮಾಯಿ ಅವರು. ಯಾಕಂದ್ರೆ ಮಹತ್ವದ ವಿಚಾರ ಇದು. ನಾಯಕತ್ವದ ಬದಲಾವಣೆ ತನಕ ಹೋಗಿತ್ತು. ಹೈಕಮಾಂಡ್ ಕೂಡ ಈ ವಿಚಾರವಾಗಿ ಗರಂ ಆಯಿತು. ಮತ್ತೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಪದೇ ಪದೇ ವಾಗ್ದಾಳಿ ಮಾಡಿ ಸಾವಿರಾರು ಕೋಟಿ ಇದರಲ್ಲಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಅದಕ್ಕೆ ಕನಿಷ್ಠ ಬೆಲೆಯಲ್ಲಿ, ತುಂಬಾ ಕಡಿಮೆ ಬೆಲೆಗೆ 1 ಎಕರೆಗೆ ನೋಡಿ 1,28,000 ರೂಪಾಯಿ ಬೆಲೆಗೆ ಭೂಮಿಯನ್ನ ಪರಭಾರೆ ಮಾಡೋದಕ್ಕೆ ಸರ್ಕಾರ ಹೊರಟಿತ್ತು. ಸಾಕಷ್ಟು ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದವರಿಂದಲೂ ವಿರೋಧ ವ್ಯಕ್ತವಾಯಿತು. ಜೊತೆಗೆ ಸ್ವಪಕ್ಷದವರಲ್ಲೂ ಬಿಜೆಪಿಯಲ್ಲೇ ಸಾಕಷ್ಟು ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಆಕ್ಷೇಪ ಎತ್ತಿದ್ರಿಂದ ಇದೀಗ ಆ ವಿಚಾರವನ್ನ, ಆ ಪ್ರಸ್ತಾವನೆಯನ್ನ ಸರ್ಕಾರ ಕೈ ಬಿಟ್ಟಿದೆ. ಇನ್ನು ಮಹತ್ವದ ರಾಜಕೀಯ ಬೆಳವಣಿಗೆ ರಾಜ್ಯದಲ್ಲಿ ನಡೀತಿರೋದು, ನಿನ್ನೆಯಿಂದ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಂದ್ರೆ ಸಿಎಂ ಬದಲಾವಣೆ. ಸಾಕಷ್ಟು ನಾಯಕರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಇದೆಲ್ಲ ಕೇವಲ ಊಹಾಪೋಹ ಅಂತ ವಿಧಾನಸೌಧದಲ್ಲಿ ಸಚಿವ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಂತ ಕೆಲಸದ ಮೇಲೆ ನಾನು ದೆಹಲಿಗೆ ಹೋಗಿದ್ದು ನಿಜ, ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಾನು ಯಾರನ್ನೋ ಅಪೋಸ್ ಮಾಡಬೇಕು, ಯಾರಿಗೋ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಆ ವಿಚಾರಗಳ ಬಗ್ಗೆ ನಾನು ತಲೆಯಲ್ಲೂ ಇಲ್ಲ. ನಾನು ಅದಕ್ಕೋಸ್ಕರ ಹೋಗಿದ್ದು ಅಲ್ಲ. ಯಾಕಂದ್ರೆ ನಾನು ಯಾವಾಗಲೂ ದೆಹಲಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಅಸಂಬದ್ಧ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಯೋಗೇಶ್ವರ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಮುಗಿಸ್ಕೊಂಡ್ ಬರ್ತೀನಿ. ದೆಹಲಿಗೆ ತಾವೇ ಹೋಗ್ತಾ ಇರೋದು ಅನ್ನೋದು ಒಂದು ಮಾಹಿತಿ ನಾನು ಬಂದಿದೆ. ಪ್ರತಿಕ್ರಿಯಿಸ್ತೀನಿ ದಯವಿಟ್ಟು. ಅಲ್ಲ ಸರ್, ಈ ನಾಯಕ ಬದಲಾವಣೆ ತಾವು ನಾಯಕತ್ವ ಸುಮ್ನಿರಪ್ಪ, ನೀವು ಬರ್ತೀನಿ ಕ್ಯಾಬಿನೆಟ್ ಅಲ್ಲ ಮುಗಿಸ್ಕೊಂಡು. ಸರ್, ಈಗ ಸಿಎಂ ನಾಯಕತ್ವ ಬದಲಾವಣೆ ತಾವು ಸುಮ್ನಿರಪ್ಪ, ಇದೆಲ್ಲ ಏನು ಕೇಳಬೇಡಿ ನೀವು. ನಾನು ಅಸಂಬದ್ಧ ಪ್ರಶ್ನೆ ಕೇಳಬಾರ್ದು ದಯವಿಟ್ಟು. ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕರೆದು ಮಾತಾಡ್ತೀನಿ, ಮಾತಾಡೋ ವಿಷಯ ಅಲ್ಲ ನಮ್ದೇನೋ. ನಾನು ಸ್ವಂತ ವಿಚಾರಕ್ಕೆ ನಾನು ದೆಹಲಿಗೆ ಹೋದ್ರೆ ಕ್ಯಾಬಿನೆಟ್ ಮುಗಿಸ್ಕೊಂಡ್ ಬರ್ತೀನಿ. ದೆಹಲಿಗೆ ತಾವೇ ಹೋಗ್ತಾ ಇರೋದು ಅನ್ನೋದು ಒಂದು ಮಾಹಿತಿ ನಾನು ಬಂದಿದೆ. ಪ್ರತಿಕ್ರಿಯಿಸ್ತೀನಿ ದಯವಿಟ್ಟು. ಅಲ್ಲ ಸರ್, ಈ ನಾಯಕ ಬದಲಾವಣೆ ತಾವು ನಾಯಕತ್ವ ಸುಮ್ನಿರಪ್ಪ, ನೀವು ಬರ್ತೀನಿ ಕ್ಯಾಬಿನೆಟ್ ಮುಗಿಸ್ಕೊಂಡು. ಅಲ್ಲ ಸರ್, ಈಗ ಸಿಎಂ ನಾಯಕತ್ವ ಬದಲಾವಣೆ ತಾವು ಸುಮ್ನಿರಪ್ಪ, ಇದೆಲ್ಲ ಏನು ಕೇಳಬೇಡಿ ನೀವು. ನಾನು ಅಸಂಬದ್ಧ ಪ್ರಶ್ನೆ ಕೇಳಬಾರ್ದು ದಯವಿಟ್ಟು. ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕರೆದು ಮಾತಾಡ್ತೀನಿ, ಮಾತಾಡೋ ವಿಷಯ ಅಲ್ಲ ನಮ್ದೇನೋ. ನಾನು ಇದು ಯೋಗೇಶ್ವರ್ ಸ್ಟೇಟ್ಮೆಂಟ್. ಯೋಗೇಶ್ವರ್ಗೂ ಸಾಕಷ್ಟು ಅಸಮಾಧಾನ ಇದೆ ಮುಖ್ಯಮಂತ್ರಿಗಳ ಮೇಲೆ. ಯಾಕಂದ್ರೆ ಎಲ್ರಿಗೂ ಈಗ ನೂತನವಾಗಿ ಯಾರು ಸಚಿವರಾಗಿದ್ರು ರೀಸೆಂಟ್ ಆಗಿ ಅವ್ರಿಗೆಲ್ಲ ಈಗ ಉಸ್ತುವಾರಿ ಸ್ಥಾನ ಸಿಕ್ಕಿದೆ. ಒಂದೊಂದು ಜಿಲ್ಲೆಗೆ ಅವ್ರನ್ನೆಲ್ಲ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ನನಗ್ ಮಾತ್ರ ಸಿಕ್ಕಿಲ್ಲ ಅನ್ನೋ ಒಂದು ಅಸಮಾಧಾನ ಯೋಗೇಶ್ವರ್ಗೆ ಇತ್ತು. ಆ ಅಸಮಾಧಾನನೇ ಡೆಲ್ಲಿ ತನಕ ಕರ್ಕೊಂಡು ಹೋಯ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಇದೆಲ್ಲ ಊಹಾಪೋಹ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದು ಸ್ಪಷ್ಟತೆ ಇಲ್ಲ. ಯೋಗೇಶ್ವರ್ ಮಾತು ಕೇಳಿದಾಗ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಬೇಡಿ, ನಾನು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ ಬಂದು ಮಾತಾಡ್ತೀನಿ, ನಾನು ದೆಹಲಿಗೆ ಹೋಗಿ ಬರ್ತಾ ಇರ್ತೀನಿ ಅದು ಹೇಳ್ತಾರೆ ಬಿಟ್ರೆ, ಅಂದ್ರೆ ಖಡಾಖಂಡಿತವಾಗಿ ಸಿಎಂ ಬದಲಾವಣೆ ಆಗಲ್ಲ, ಇದು ಊಹಾಪೋಹ ಅಂತ ಹೇಳಕ್ ಸಿಪಿ ಯೋಗೇಶ್ವರ್ ರೆಡಿ ಇಲ್ಲ. ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಸಿಪಿ ಯೋಗೇಶ್ವರ್ ಹೇಳಿದ್ರು, ನಾನು ದೆಹಲಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ನನ್ನ ವೈಯಕ್ತಿಕ ಕೆಲಸ ಕೂಡ ಇದೆ. ಯಾಕೆ ಇದು ಚರ್ಚೆಗೆ ಬಂತಂತ ನನಗೆ ಗೊತ್ತಿಲ್ಲ ಅನ್ನೋ ಮುಖಾಂತರ, ಮತ್ತೊಂದು ಕಡೆ ನನ್ನ ಸಚಿವ ಸ್ಥಾನವನ್ನ ನನ್ನ ಮಗ ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ಮುಖಾಂತರ ಪರೋಕ್ಷವಾಗಿ ಸಿಪಿ ಯೋಗೇಶ್ವರ ಖಾತೆಯಲ್ಲಿ ಮುಖ್ಯಮಂತ್ರಿಯ ಕುಟುಂಬಸ್ಥರು ಅಥವಾ ಪರೋಕ್ಷವಾಗಿ ವಿಜೇಂದ್ರ ಅವರ ಹಸ್ತಕ್ಷೇಪ ಇದೆ ಅನ್ನೋದನ್ನ ಈ ಮುಖಾಂತರ ಹೇಳಿರುವಂತದ್ದು. ಆ ಮುಖಾಂತರ ನಾನು ದೆಹಲಿಗೆ ಹೋಗ್ತಾ ಇರ್ತೀನಿ ಮತ್ತು ನಾನು ನನ್ನ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿದೆ, ಹಾಗಾಗಿ ನಾನು ಹೋಗ್ತಾ ಇರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದು. ಇದಕ್ಕೂ ಪ್ರಮುಖವಾಗಿ ನನ್ನನ್ನ MLC ಮಾಡಿದೆ, ಪಕ್ಷ ಸಚಿವನಾಗಿ ಮಾಡಿದೆ, ಇದಕ್ಕೆ ಗೌರವ ಇದೆ ಅನ್ನೋ ಮುಖಾಂತರ, ಅಂದ್ರೆ ಮುಖ್ಯಮಂತ್ರಿ ವಿರುದ್ಧವಾಗಿ ಅಥವಾ ಬದಲಾವಣೆ ಮಾಡೋ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟ ಪ್ರತಿಕ್ರಿಯೆ ಕೊಡದಿರುವಂತ ಸಿಪಿ ಯೋಗೇಶ್ವರರು ಆ ಮುಖಾಂತರ ಎಲ್ಲವೂ ಸರಿ ಇಲ್ಲ ಮತ್ತು ದೆಹಲಿಗೆ ಹೋಗಿದ್ದು ನಿಜ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿ ಸ್ಪಷ್ಟನೆ ಕೊಡ್ಲಿಕ್ಕೆ ಕೂಡ ನಿರಾಕರಿಸಿರುವಂತದ್ದು. ಮತ್ತೊಂದು ಕಡೆ ನಾನು ಹೋಗ್ತಾ ಇರ್ತೀನಿ ಅನ್ನುವಂಥದ್ದು ಮತ್ತು ನನ್ನ ಸಚಿವ ಖಾತೆಯನ್ನ ನನ್ನ ಮಗ ನಿರ್ವಹಣೆ ಮಾಡಿದ್ರೆ ಸರಿ ಇರುತ್ತಾ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಲ್ಲ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರರು ಕೂಡ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.